ಫಂಡಮೆಂಟಲ್ ಥಿಯರಿ ಆಫ್ ಅರ್ಥಮೆಟಿಕ್ ಶುರು ಮಾಡ್ತಾ ಇದ್ದೀವಿ. ಅದರ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಆ್ಯಂಡ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಯೂನಿಕ್ ಅಂತ ಹೇಳಿದ್ರೆ ಏನು? ಫಸ್ಟ್ ಆಫ್ ಆಲ್ ಕಾಂಪೋಸಿಟ್ ನಂಬರ್ ಅಂದರೆ ಏನು? ಕಾಂಪೋಸಿಟ್ ನಂಬರ್ಸ್ ಆರ್ ನಂಬರ್ಸ್ ವಿಚ್ ಹ್ಯಾಸ್ ಅ ಫ್ಯಾಕ್ಟರ್ ಆಫ್ 1 ಇಟ್ ಸೆಲ್ಫ್ ಆ್ಯಂಡ್ ಮೋರ್ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ 10 ತಗೊಳ್ಳಿ, 10 ಏನೇನಿಂದ ಡಿವೈಡ್ ಆಗುತ್ತೆ? 1, 10, 2, 5 ಅಲ್ವಾ? ಈ ಥರ ನಂಬರ್ಸ್ಗೆ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾರೆ. ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಅದರದ್ದು ಫ್ಯಾಕ್ಟರು 1 ಮತ್ತು ಇಟ್ ಸೆಲ್ಫ್. ಸರಿನಾ? ಎಕ್ಸಾಂಪಲ್ಲು 11, 1, 11 ಬಿಟ್ಟು ಇನ್ಯಾವುದು ಡಿವೈಡ್ ಮಾಡಲ್ಲ. ದ ಎಕ್ಸ್ಪ್ರೆಷನ್ ಇಸ್ ಯೂನಿಕ್. ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ ಎಕ್ಸಾಂಪಲ್ ಉಪಯೋಗಿಸೋಣ. 84 is a prime factor form. 84 in a prime factor form. ಸೊ 84ನ ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋಣ ಇವಾಗ. ಅದಕ್ಕೆ ಲಾಂಗ್ ಡಿವಿಷನ್ ಮಾಡೋಣ. ಸೊ 2, 42 2, 21 7, 3 ಸರಿನಾ? ಸೊ 84ನ ನಾವು 2 × 2 × 7 × 3 ಅಂತ ಬರಿಬೋದು. ಸರಿನಾ? ಇಲ್ಲ ಅಂತ ಹೇಳಿದ್ರೆ 2 ಸ್ಕ್ವೇರ್ ಕ್ಯೂಬ್ ಅಲ್ಲ, ಸ್ಕ್ವೇರ್ ಇಂಟು 3 × 7 ಅಂತ ಕೂಡ ಬರಿಬೋದು. ಸರಿನಾ? ಸೊ ಇವಾಗ ಇದನ್ನೇ ಅರ್ಥ ಮಾಡ್ಕೊಳ್ಳೋಣ. ದಿಸ್ ಎಕ್ಸ್ಪ್ರೆಷನ್, ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದು ಎಕ್ಸ್ಪ್ರೆಷನ್ ತಾನೇ. ಇದನ್ನು 84 is equal to another ಎಕ್ಸ್ಪ್ರೆಷನ್, ಇದು ಮತ್ತೊಂದು ಎಕ್ಸ್ಪ್ರೆಷನ್ ಈಸ್ ಯೂನಿಕ್. ಯೂನಿಕ್ ಅಂತ ಹೇಳಿದ್ರೇನು? ಆ ಥರ ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ಹೇಳಿ. 84ನ ನಾವು ಈ ರೀತಿಯಲ್ಲಿ ಬಿಟ್ಟು ಇನ್ಯಾವ ರೀತಿಯಲ್ಲೂ ಬರೆಯೋಕ್ಕಾಗಲ್ಲ. ಆರ್ಡರ್ ಚೇಂಜ್ ಮಾಡ್ಬೋದು. ಕಮ್ಯುಟೇಟಿವ್ ಲಾ ಹೇಳುತ್ತೆ ನಾವು ಆರ್ಡರ್ ಚೇಂಜ್ ಮಾಡ್ಬೋದು ಮಲ್ಟಿಪ್ಲಿಕೇಶನ್ ಅಂತ ಹೇಳಿ. ಸೊ ನಾವು ಆರ್ಡರ್ ಚೇಂಜ್ ಮಾಡಿದ್ರು ಅದೇ ಉತ್ತರ ಬರುತ್ತೆ. ಎಷ್ಟು? 84. ಸೊ ಈ ಸ್ಟೇಟ್ಮೆಂಟ್ ಅಷ್ಟೇ, ಇನ್ನೇನು ಹೇಳಲ್ಲ. ಇದನ್ನು ನೀವೇನು ಬಹ್ಯಾಟ್ ಮಾಡೋಂಗಿಲ್ಲ. ಬಟ್ ಏನಂತ ಹೇಳಿದ್ರೆ ಐಡಿಯಾ ಅರ್ಥ ಮಾಡ್ಕೊಬೇಕು. ಆ್ಯಕ್ಚುಲಿ ಐಡಿಯಾನು ಸಿಂಪಲ್ಲೇನೆ. ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಮು ನೀವು ನೋಡ್ತೀರಾ. ಪ್ರಾಬ್ಲಮಲ್ಲಿ ಅಷ್ಟೊಂದೇನು ತಲೆ ಕೆಡ್ಸ್ಕೊಳೋಂಥ ಕಷ್ಟ ಏನಿಲ್ಲ. ಬಟ್ ಏನಂತ ಹೇಳಿದ್ರೆ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು ಇಲ್ಲಿ ಈ ಕ್ವಶನ್ಸಲ್ಲೆಲ್ಲ. ಫೈಂಡ್ HCF ಆ್ಯಂಡ್ LCM. ಸೊ ಇದು ಟಾಪಿಕ್ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಫೈಂಡಿಂಗ್ HCF ಆ್ಯಂಡ್ LCM, ರಿಲೇಟಿಂಗ್ HCF ಆ್ಯಂಡ್ LCM. ಅದಾದಮೇಲೆ ಈ ಒಂಥರ ವಿಚಿತ್ರವಾದ ಕ್ವಶನ್ಸ್ಗಳಲ್ಲಿ ಆನ್ಸರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಟಾಕಿಂಗ್ ಅಬೌಟ್ ಯೂನಿಟ್ ಪ್ಲೇಸ್, ಯೂನಿಟ್ ಪ್ಲೇಸಲ್ಲಿ ಏನಿರುತ್ತೆ ಅಂತ ಹೇಳಿ ಕನ್ಕ್ಲೂಷನ್ ಮಾಡೋದಕ್ಕೆ, ಮತ್ತು ಒಂದು ಎಕ್ಸ್ಪ್ರೆಷನ್ನು ಕಾಂಪೋಸಿಟ್ ನಂಬರೋ ಅಲ್ಲೋ ಅಂತ ಹೇಳಿ ಉತ್ತರ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಹೋಗ್ತಾ ಹೋಗ್ತಾ ನೋಡ್ತೀರಾ ಮೇನಾಗಿ ಏನಂತ ಕಲ್ತ್ಕೊಬೇಕು ಅಂತ ಹೇಳಿದ್ರೆ, ಒಂದು ನಂಬರ್ನ ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಕಲಿಬೇಕು. ಇದು ನಿಮ್ಗೆ ಸರಿಯಾಗಿ ಬರೋಲ್ಲ ಅಂತ ಹೇಳಿದ್ರೆ ಬೇಸಿಕ್ ಮ್ಯಾಥ್ ಬೇಸಿಕ್ ಹೋಗಿ ಅಲ್ಲಿ ಹೇಳ್ಕೊಟ್ಟಿದ್ದೀನಿ.